ಪ್ರಶಾಂತ್ ನೀಲ್ ಮತ್ತು ಪ್ರಭಾಸ್ ಕಾಂಬಿನೇಷನಲ್ಲಿ ಬಂದಿರತಕ್ಕಂತಹ ಸಲಾರ್ ತುಂಬ ಎಕ್ಸ್ಪೆಕ್ಟೇಷನನ್ನು ಹುಟ್ಟಾಕಿತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಸುಮಾರು 1 ವರ್ಷದಿಂದ ಇದರ ಪ್ರತಿಯೊಂದು ಅಪ್ಡೇಟ್ಗೂ ಕೂಡ ಸಿನಿಮಾ ಪ್ರಿಯರು ಕಾತರದಿಂದ ಕಾಯ್ತಾ ಇದ್ದರು. ಕಡೆಗೂ ಸಾವಿರಾರು ಥಿಯೇಟರ್ಗಳಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ನಾವು ಕೂಡ FDFSನ ಒಂದು ರಿವ್ಯೂವನ್ನು ಈ ವಿಡಿಯೋ ಮೂಲಕ ನಿಮ್ಗೆ ಇಡ್ತಾ ಇದ್ದೀವಿ. ಹಾಗಾದರೆ ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಏನಿದೆ ಏನಿಲ್ಲ ಅನ್ನೋದನ್ನು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್. ನಾನು TNS. KGF ಸಿನಿಮಾದ ಸೂಪರ್ ಸಕ್ಸಸ್ನ ನಂತರ ಪ್ರಶಾಂತ್ ನೀಲ್ ಅವರು ತಮ್ಮದೇ ಆದಂತಹ ಒಂದು ಅಭಿಮಾನಿ ಬಳಗವನ್ನು ಕೇವಲ ಕರ್ನಾಟಕದಲ್ಲ, ಭಾರತದಲ್ಲ, ಇಡೀ ಪ್ರಪಂಚದಲ್ಲೇ ಹುಟ್ಟಾಕೊಂಡ್ರು. ಅಂತಹ ಒಂದು ಪ್ರಶಾಂತ್ ನೀಲ್ ಮುಂದೆ ಯಾವ ರೀತಿ ಸಿನಿಮಾ ಮಾಡ್ಬೋದು, ಏನು ಮಾಡ್ಬೋದು, ಅವರ ನಡೆ ಏನಾಗಿರ್ಬೋದು ಅನ್ನೋದು ಚರ್ಚೆಗೆ ಎಲ್ಲೆಡೆ ಗ್ರಾಸ್ ಆಗಿತ್ತು. ಅಭಿಮಾನಿಗಳು ತುಂಬ ಕಾತರದಿಂದ ಕಾಯ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಬಾಹುಬಲಿಯ ನಂತರ ಪ್ರಭಾಸ್ನ ಸಿನಿಮಾಗಳು ಹೇಳಿಕೊಳ್ಳುವಂತಹ ಸದ್ಯನೂ ಮಾಡಿರಲಿಲ್ಲ. ಅವರು ಕೂಡ ಒಂದು ಬಿಗ್ ಹಿಟ್ಗೋಸ್ಕರ ಕಾಯ್ತಾ ಇದ್ದರು. ಇಂತಹ ಒಂದು ಸಂದರ್ಭದಲ್ಲಿ ಪ್ರಶಾಂತ್ ನೀಲ್ ಮತ್ತು ಪ್ರಭಾಸ್ ಇಬ್ಬರು ಜೋಡಿಯಾಗಿ ಹೊಂಬಳೆ ಪ್ರೊಡಕ್ಷನ್ಸ್ನಲ್ಲಿ ನಾವೊಂದು ಹೊಸ ಸಿನಿಮಾನ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿದಾಗ ಸಹಜವಾಗಿ ಅಭಿಮಾನಿಗಳ ಕಾತರತೆ ಮುಗಿಲು ಮುಟ್ಟಿತ್ತು. ಮುಂದೆ ಯಾವ ರೀತಿ ಇರ್ಬೋದು, ಏನಾಗ್ಬೋದು, ಯಾವ ಥರ ಸ್ಟೋರಿ ಇರ್ಬೋದು ಅನ್ನುವಂತಹ ಒಂದು ಕಾತರತೆ ತುಂಬ ಮುಗಿಲು ಮುಟ್ಟಿತ್ತು. ಎಲ್ಲರೂ ತುಂಬ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಯಾವಾಗ ಏನು ಕತೆ, ಏನು ಹೊಸ ಅಪ್ಡೇಟ್ ಏನು ಬರುತ್ತೆ, ಹಾಡು ಯಾವಾಗ ರಿಲೀಸ್ ಆಗುತ್ತೆ, ಟ್ರೈಲರ್ ಯಾವಾಗ ರಿಲೀಸ್ ಆಗುತ್ತೆ, ಹೊಸ ಅಪ್ಡೇಟ್ ಏನು, ಹೊಸ ಅನೌನ್ಸ್ಮೆಂಟ್ ಏನು ಅಂತ ಅದೆಲ್ಲದಕ್ಕೂ ಇವತ್ತು ಪ್ರಶಾಂತ್ ನೀಲ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ದೇಶಾದ್ಯಂತ ಸಾವಿರಾರು ಥಿಯೇಟರ್ನಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ ಬೇರೆ ಬೇರೆ ಭಾಷೆಗಳಲ್ಲಿ ಇವತ್ತು ಸಲಾರ್ ಬಿಡುಗಡೆಯಾಗಿದೆ. ನಾವು ಕೂಡ ಬೆಂಗಳೂರಿನ ಕಾಮಾಖ್ಯ ಥಿಯೇಟರ್ನಲ್ಲಿ ಬೆಳಗ್ಗೆ 5 ಗಂಟೆ ಫಸ್ಟ್ ಶೋನ ನೋಡ್ಕೊಂಡು ಬಂದಿದ್ದೀವಿ. ಅದರ ಒಂದು ರಿವ್ಯೂನ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸ್ನೇಹಿತರೆ, ನಮಗೆಲ್ಲ ಉಗ್ರಂ ಸಿನಿಮಾ ಗೊತ್ತು, ನಾವೆಲ್ಲ ನೋಡಿರ್ತೀವಿ. ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರಿಗೆ ಒಂದು ಅದ್ಭುತವಾದಂತಹ ಇಮೇಜನ್ನು ತಂದು ಕೊಟ್ಟಂತಹ ಸಿನಿಮಾ ಅದು. ಪ್ರಶಾಂತ್ ನೀಲ್ ಅವರೇ ಹೇಳ್ಕೊಂಡಿರೋ ಪ್ರಕಾರ ಅವರಿಗೆ ಅತಿ ಮನಸ್ಸಿಗೆ ಆಪ್ತವಾದಂತಹ ಸಿನಿಮಾ ಅಂದರೆ ಉಗ್ರಂ. ಆ ಉಗ್ರಂನ ಇನ್ನೂ ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ ನಾನು ಜಗತ್ತಿಗೆ ನೋಡಿಸ್ಬೇಕು ಅನ್ನುವಂತಹ ಆಸೆ ಅವ್ರಿಗಿತ್ತಂತೆ. ಹಾಗಾಗಿ ಈ ಒಂದು ಅವಕಾಶನ ಅವರು ಉಪಯೋಗಿಸ್ಕೊಂಡು ಆ ಉಗ್ರಂ ಕಥೆನೇ ಇನ್ನೂ ಒಂದಷ್ಟು ಚೆನ್ನಾಗಿ ಆಲ್ಟರ್ ಮಾಡಿ ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ ನೋಡಿಸುವ ಪ್ರಯತ್ನವೇ ಸಲಾರ್. ಸಲಾರ್ ಅನ್ನುವ ಅರ್ಥ ಏನಪ್ಪ ಅಂದರೆ ಲೀಡರ್ ಅಂತ. ಅಂದರೆ ಒಂದು ಥರದಲ್ಲಿ ಹೇಳಬೇಕು ಅಂದರೆ ಒಬ್ಬನೇ ಒನ್ ಮ್ಯಾನ್ ಆರ್ಮಿ, ಒಬ್ಬ ಸಿಂಗಲ್ ಪರ್ಸನ್ ವಿಜಯಗಳನ್ನ ಸಾಧಿಸ್ಕೊಂಡು ಹೋಗೋದನ್ನು ಸಲಾರ್ ಅಂತ ಕರೀತಾರೆ. ಆ ಒಂದು ಟೈಟಲ್ ಕೂಡ ಈ ಸಿನಿಮಾಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಯಾಕೆಂದರೆ ನಮ್ಮ ಶ್ರೀಮುರಳಿ ಅವರು ಮಾಡಿದ್ದಂತಹ ಪಾತ್ರ ಏನಿದೆ, ಅಗಸ್ತ್ಯನ ಪಾತ್ರ ಇದರಲ್ಲಿ ಪ್ರಭಾಸ್ ಅವರು ಮಾಡಿದ್ದಾರೆ. ಇನ್ನು ತಿಲಕ್ ಅವರು ಮಾಡಿದಂತಹ ಒಂದು ಪಾತ್ರ ಏನಿತ್ತು, ಬಾಲ ಅನ್ನುವಂತಹ ಪಾತ್ರ, ಅದನ್ನು ಈ ಸಿನಿಮಾದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಅವರು ಮಾಡಿದ್ದಾರೆ. ಉಗ್ರಂನೇ ತುಂಬ ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ, ಅಂದರೆ ಒಂದು ಪುಟ್ಟ ಊರಿನಿಂದ ಒಂದು ದೊಡ್ಡ ಸಾಮ್ರಾಜ್ಯಕ್ಕೆ, ಒಂದು ದೊಡ್ಡ ರಾಜ್ಯಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ಸಲಾರ್ನಲ್ಲಿ ಪ್ರಶಾಂತ್ ನೀಲ್ ಅವರು ಮಾಡಿದ್ದಾರೆ. ಆ ಪ್ರಶಾಂತ್ ನೀಲ್ ಅವ್ರಿಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟಿರೋದು ಭುವನ್ ಗೌಡ ಅವರು. ಹೌದು, ಕ್ಯಾಮ್ರಾ ಕೈ ಚಳಕ ನಿಜವಾಗ್ಲೂ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಸಮ್. ಮುಂದೆ ಅದರ ಕ್ಯಾಮ್ರಾ ಕೈ ಚಳಕದ ಬಗ್ಗೆ ಮಾತಾಡುವಾಗೆ ಇಲ್ಲ. ಭುವನ್ ಗೌಡ ಅವರು ನಿಜವಾಗ್ಲೂ ಒಬ್ಬ ಮ್ಯಾಜಿಷಿಯನ್ ಅಂತಲೇ ಹೇಳ್ಬೋದು. ಇನ್ನು ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಬಂದರೆ ರವಿ ಬಸ್ರೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಏನಾದರೂ ಯಾರಾದರೂ ಕಮೆಂಟ್ ಮಾಡಲಿಕ್ಕಾಗುತ್ತಾ? ನೆವರ್. ಸೊ ಮ್ಯೂಸಿಷಿಯನ್ ಅಲ್ಲ, ಅವರು ಮ್ಯಾಜಿಷಿಯನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಅಷ್ಟು ಚೆನ್ನಾಗಿ ಅದ್ಭುತವಾದಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಒಟ್ಟಲ್ಲಿ ಭುವನ್ ಗೌಡ ಮತ್ತು ರವಿ ಬಸ್ರೂರ್ ಇವರಿಬ್ಬರ ಕಾಂಬಿನೇಷನ್ನು ಪ್ರಶಾಂತ್ ನೀಲ್ ಅವ್ರಿಗೆ ನಾನೇನು ಹೇಳಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಅದಕ್ಕೆ ಖಂಡಿತವಾಗಿಯೂ ನ್ಯಾಯ ಒದಗಿಸಿದೆ. ಅವರು ಹೇಳೋದನ್ನು ಹೇಳೋದಕ್ಕೆ ಇವರಿಬ್ಬರು ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಅರ್ಥದಲ್ಲಿ ಹೇಳಬೇಕು ಅಂದರೆ ಪ್ರಭಾಸ್ ಮೊದಲನೇ ಹೀರೋ ಆದರೆ, ಪೃಥ್ವಿರಾಜ್ ಸುಕುಮಾರನ್ ಮತ್ತು ಪ್ರಭಾಸ್ ಅವರು ಸಿನಿಮಾದ ಹೀರೋಗಳಾದರೆ, ಇನ್ನೊಬ್ಬ ಹೀರೋ ಇದರ ರವಿ ಬಸ್ರೂರ್ ಮತ್ತು ಭುವನ್ ಗೌಡ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್ ಮೂಡ್ ಬಂದಿದೆ. ಈ ಎರಡು ವಿಭಾಗದಲ್ಲಿ ನಿಜ ಹೇಳಬೇಕು ಅಂದರೆ ಔಟ್ ಮಾರ್ಕ್ಸ್. ಇನ್ನು ಕತೆ ನಮಗೆಲ್ಲ ಗೊತ್ತು, ನಾವೆಲ್ಲನೂ ಉಗ್ರಂ ಸಿನಿಮಾನ ಖಂಡಿತವಾಗಿಯೂ ನೋಡೇ ಇರ್ತೀವಿ, ಪ್ರತಿಯೊಬ್ಬ ಕನ್ನಡಿಗರು. ಅದೇ ಒಂದು ಕಥೆನ ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ ನೋಡಿಸ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಇದರಲ್ಲಿ. ಅದರ ಅಗಸ್ತ್ಯ ಇದರಲ್ಲಿ ದೇವಾಗಿದ್ದಾರೆ, ಅದರ ಬಾಲ ಇದರಲ್ಲಿ ವರದರಾಜ್ ಮನ್ನಾರ್ ಆಗಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನು ಕಥೆಯನ್ನು ಹೇಳುವಂತಹ ಶೈಲಿ ಸೇಮ್ ಪ್ರಶಾಂತ್ ನೀಲ್ ಅವರ ಶೈಲಿನಲ್ಲೇ ಇದೆ. ಅದೇನು ಅಂತ ಗೊತ್ತಿಲ್ಲ, ಪ್ರಶಾಂತ್ ನೀಲ್ ಅವರ ಸಿನಿಮಾಗೆ ಮೈನ್ಗೆ ಅದೇನು ಸಂಬಂಧ ಅಂತ ಗೊತ್ತಿಲ್ಲ. ಅವರ ಸಿನಿಮಾದಲ್ಲಿ ಯಾವುದೋ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ರೀತಿಯಲ್ಲಿ ಮೈನ್ ನಮ್ಮನ್ನ ಕಾಣ್ತಾನೆ ಇರುತ್ತೆ, ಮೈನನ್ನು ನಾವು ನೋಡ್ತಾನೆ ಇರ್ತೀವಿ. ಬಹುಶಃ ಉಗ್ರಂ ಸಿನಿಮಾದಲ್ಲಿ ಬರ್ತಕ್ಕಂತಹ ಮೈನ್ನ ಸೀನ್ನಲ್ಲಿ
ಅದನ್ನು KGFನಲ್ಲಿ ಶೂಟ್ ಮಾಡಿರೋದು ಕೋಲಾರ ಗೋಲ್ಡ್ ಫೀಲ್ಡ್ನಲ್ಲೇ. ಬಹುಶಃ ಆಗ ಪ್ರಶಾಂತ್ ನೀಲ್ ಅವ್ರಿಗೆ ಐಡಿಯಾ ಬಂದಿತ್ತು ಅನಿಸುತ್ತೆ, ಮುಂದೆ ಇದೇ ಕೋಲಾರ ಗೋಲ್ಡ್ ಫೀಲ್ಡ್ನೇ ನಾನು ಕಥೆಯಾಗಿ ಮಾಡಿ ಒಂದು ಸಿನಿಮಾ ಮಾಡಬಹುದು ಅಂತ ಬಂದಿತ್ತು ಅನಿಸುತ್ತೆ. ಬಹುಶಃ ಅದೇ ಉದ್ದೇಶಕ್ಕೇ KGF ಬಂದಿರಬಹುದು. ಇದರಲ್ಲಿ ಇನ್ನೂ ಚೆನ್ನಾಗಿ ಸ್ವಲ್ಪ ರಿಚ್ ಆಗಿ ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ ಅದನ್ನು ನೋಡಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಇದರ ಸ್ಟೋರಿ ನಮಗೆಲ್ಲ ಗೊತ್ತು. ಸೇಮ್ ಉಗ್ರಂನ ಆಲ್ಮೋಸ್ಟ್ ಅದೇ ಸ್ಟೋರಿನೇ, ಬಟ್ ಆದರೆ ಇದನ್ನು ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ, ಅಂದರೆ ಅದರಲ್ಲಿ ಒಂದು ಊರಿದ್ದಿದ್ದು, ಇದರಲ್ಲಿ ಒಂದು ರಾಜ್ಯ, ಆ ಒಂದು ರಾಜ್ಯದಲ್ಲಿ ಆ ಒಂದು ರಾಜ್ಯಕ್ಕೊಬ್ಬ ಅಧಿಪತಿ, ಆ ಪಾತ್ರವನ್ನು ನಮ್ಮ ಜಗಪತಿ ಬಾಬು ಅವರು ಮಾಡಿದ್ದಾರೆ. ಆ ಪಾತ್ರದ ಹೆಸರು ರಾಜ ಮನ್ನಾರ್ ಅಂತ ಹೇಳಿ. ಅವರ ಆಸ್ಥಾನದಲ್ಲಿ ಇರತಕ್ಕಂತಹ ಒಂದು ಈ 7-8 ಜನ ಸಾಮಂತ ರಾಜರು ಅವರವರ ಸೀಟ್ಗೋಸ್ಕರ ಕಚ್ಚಾಡಿಕೊಂಡು ನಾನು ರಾಜ ಆಗಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ನಡೆಯುವಂತಹ ಒಳಜಗಳಗಳು, ಅವು ಒಂದೊಂದು ಆ ಒಳಜಗಳಗಳ ಪ್ರತಿಫಲ ಏನು, ಅದರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಆ ಸಿನಿಮಾಗೂ ಆ ಒಂದು ಒಳಜಗಳಕ್ಕೂ ಅವರವರ ಒಳಜಗಳಕ್ಕೂ ಪ್ರಭಾಸ್ಗೂ, ಅಂದರೆ ಈ ಸಿನಿಮಾದ ಪಾತ್ರ ಆಗಿರತಕ್ಕಂಥ ದೇವ್ಗೂ ಏನು ಸಂಬಂಧ, ಆ ದೇವೇನಕ್ಕೆ ಇವರ ಆಸ್ಥಾನದ ನಡುವೆ ಬರ್ತಾನೆ, ಏನಾಗತ್ತೆ ಅನ್ನೋದೇ ಈ ಸಿನಿಮಾದ ಹೈಲೈಟ್. ಇನ್ನು ಆ ಸಿನಿಮಾದಲ್ಲಿ ತಿಲಕ್ ಮತ್ತು ಶ್ರೀಮುರಳಿ ಅವರ ಸ್ನೇಹ ಯಾವ ರೀತಿ ಇತ್ತು, ಅದೇ ಸ್ನೇಹವನ್ನು ಇದರಲ್ಲಿ ಪೃಥ್ವಿರಾಜ್ ಸುಕುಮಾರನ್ ಮತ್ತು ಪ್ರಭಾಸ್ ನಡುವೆ ನೋಡಿಸೋದ್ರಲ್ಲಿ ನಿರ್ದೇಶಕರು ಗೆದ್ದಿದ್ದಾರೆ. ಆ ಸ್ನೇಹಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ತೆರೆಯ ಮೇಲೆ ತುಂಬ ಚೆನ್ನಾಗಿ ನೋಡಿಸಿದ್ದಾರೆ. ಮತ್ತು ಈ ಸಿನಿಮಾ ಭಾಗ 1ರಲ್ಲಿ ಬಂದಿದೆ, ಅಂದರೆ ಉಗ್ರಂ ಸಿನಿಮಾದ ಅರ್ಧ ಸ್ಟೋರಿಯನ್ನು ಅಂತಲೇ ಹೇಳ್ಬೋದು. ಭಾಗ 1ರಲ್ಲಿ ಬಂದಿದೆ. ಆ 1ನೇ ಹಂತವನ್ನು ತುಂಬ ಒಳ್ಳೆ ಕ್ಯೂರಿಯಾಸಿಟಿಗೆ ತಂದು ನಿಲ್ಲಿಸಿದ್ದಾರೆ. ಅದನ್ನು ನೋಡ್ತಾ ಇದ್ದು, ಅದು ನಿಂತಿರ್ತಕ್ಕಂಥ ಸಂದರ್ಭವನ್ನು ನೋಡ್ತಾ ಇದ್ದರೆ ನಮಗೆ ಪಾರ್ಟ್ 2 ಇನ್ನೂ ತುಂಬ ರಿಚ್ ಆಗಿ ಕಾಣುತ್ತೆ, ಇನ್ನೂ ತುಂಬ ದೊಡ್ಡ ಮಟ್ಟದ ಕ್ಯಾನ್ವಾಸಲ್ಲಿ ದೊಡ್ಡ ಮೇಕಿಂಗ್ನಲ್ಲಿ ಬರಬಹುದು ಅನ್ನುವಂತಹ ಒಂದು ಗೆಸ್ ಅಂತೂ ಖಂಡಿತವಾಗಿಯೂ ಬರುತ್ತೆ. ಇನ್ನು ಇದು ಹೊಂಬಾಳೆಯವರ ಸಿನಿಮಾ ಅಂದರೆ ಹೇಳಬೇಕಾ, ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನೂ ಅವರು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಶಾಂತ್ ನೀಲ್ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕೋ ಅಷ್ಟು ರಿಸೋರ್ಸಸ್ನ ಒದಗಿಸೋರಲ್ಲಿ ಅವರು ಸಫಲರಾಗಿದ್ದಾರೆ. ಸಿನಿಮಾ ರಿಚ್ಚಾಗಂತೂ ಮೂಡಿ ಬಂದಿದೆ, ಆದರೆ ಸ್ವಲ್ಪ ವೈಲೆನ್ಸ್ ಜಾಸ್ತಿ ಆಯಿತು ಅನಿಸುತ್ತೆ. ಅಂದರೆ ಒಬ್ಬನೇ ಒಂದು ಸಿಂಗಲ್ ಆರ್ಮಿ ಅಷ್ಟು ಜನನ ಹೊಡೆಯುವಂತಹ ಫೈಟ್ ಇರ್ಬೋದು, ಅದು ಸ್ವಲ್ಪ ವೈಲೆನ್ಸ್ ಜಾಸ್ತಿ ಆಯಿತು. ಮತ್ತು ಸಿನಿಮಾ ಕೂಡ 2.25 ಗಂಟೆ ಇದೆ. ಬಹುಶಃ ಒಂದು 15ರಿಂದ 20 ನಿಮಿಷ ಬಹುಶಃ ಕಮ್ಮಿ ಮಾಡಿದರೆ ಸಿನಿಮಾ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು ಅನ್ನುವಂತಹ ಒಂದು ಮಾತು ಕೂಡ ಎಲ್ಲರೂ ಹೇಳ್ತಾಯಿದ್ರು. ಥಿಯೇಟರ್ನಲ್ಲಿ ಜನಗಳು ಕೂಡ, ಸಿನಿಮಾದ ಪ್ರೇಕ್ಷಕರು ಕೂಡ ಇನ್ನೊಂದು 10 ನಿಮಿಷ ಅಥವಾ 1/4 ಗಂಟೆ ಕಡಿಮೆ ಆಗಿದೆ ಚೆನ್ನಾಗಿರ್ತಿತ್ತು ಅನ್ನುವಂತಹ ಒಂದು ಒಪಿನಿಯನ್ನ ಕೊಡ್ತಾಯಿದ್ರು. ಅದು ಬಿಟ್ಟರೆ ಇನ್ನು ಟೋಟಲಾಗಿ ಹೇಳಬೇಕು ಅಂದರೆ ಸಿನಿಮಾದ ಮೇಕಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಯಾವುದರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಇದರ ಸೆಕೆಂಡ್ ಪಾರ್ಟ್ ಕೂಡ ಸದ್ಯದಲ್ಲೇ ಬರೋ ಹಾಗಿದೆ. ಇನ್ನು ಎವ್ರಿಥಿಂಗ್ ಗೋಸ್ ವೆಲ್ ಅಂದುಕೊಂಡಂತೆ ನಡೆದರೆ ಇನ್ನೊಂದು 2 ವರ್ಷದೊಳಗಡೆ ಬರುವಂತಹ ಸಾಧ್ಯತೆಗಳಿದೆ. ಆದರೆ ಹಾಡುಗಳು ಉಗ್ರಂಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇದೆ. ಅಂದರೆ 2 ಹಾಡಿದ 2 ಒಂಥರದಲ್ಲಿ ನೇರವಾಗಿ ಬರುವಂತಹ ಹಾಡಲ್ಲ, ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಬರ್ತಕ್ಕಂತಹ ಹಾಡು ಅಂತಲೇ ಹೇಳ್ಬೋದು. ಇನ್ನು KGFನ ಶೇಡ್ಸು ಸ್ವಲ್ಪ ಅಲ್ಲಲ್ಲಿ ಕಾಣುತ್ತೆ, ಅಂದರೆ ಸಿನಿಮಾ ಮೇಕಿಂಗ್ನಲ್ಲಿ ಅಂತ ಹೇಳ್ಬೋದು. ಆ ಸೆಟ್ ಇರಬಹುದು, ಅಥವಾ ಅವರ ಡ್ರೆಸ್ ಇರ್ಬೋದು, ಅಥವಾ ಅದು ಹೇಳುವಂಥ 1700ನೇ ಇಸ್ವಿಯ ಕಾಲಘಟ್ಟ ಇರಬಹುದು. ಈ ಒಂದು ಕತೆ ಅಂದರೆ 1700 ಸಂಸ್ಥಾನ ಬಂದು ಅದಾದಮೇಲೆ ಭಾರತದ ಸ್ವಾತಂತ್ರ್ಯ ಬಂದಿದ್ದಾದಮೇಲೆ ಅವರು ನಾವೇ ಒಂದು ಸಪ್ರೇಟ್ ರಾಜ್ಯ ಅಂತ ಘೋಷಣೆ ಮಾಡಿಕೊಂಡು ಅವ್ರದ್ದೇ ಆದಂಥ ಒಂದು ಸಂವಿಧಾನವನ್ನು, ಅಂದರೆ ರೂಲ್ಸ್ ಬುಕ್ನ ಮಾಡ್ಕೊಳ್ತಾರೆ ಆ ಒಂದು ಪರ್ಟಿಕ್ಯುಲರ್ ರಾಜ್ಯದವರು. ಆ ರೂಲ್ಸ್ ಪ್ರಕಾರ ಏನಿರುತ್ತೆ, ಆ ರೂಲ್ಸ್ನಲ್ಲಿ ಏನಿರುತ್ತೆ ಏನಿರಲ್ಲ, ಆ ರೂಲ್ಸ್ನ ಯಾರು ಬ್ರೇಕ್ ಮಾಡ್ತಾರೆ, ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹೇಳಬೇಕು ಅಂದರೆ ಇದನ್ನು ನಾನು ಪೂರ್ತಿ ಸ್ಟೋರಿಯನ್ನು ಹೇಳಿದ್ರೂ ಕೂಡ ಥಿಯೇಟರ್ನಲ್ಲಿ ಕೂತ್ಕೊಂಡು ನೋಡಿದ್ರೇ ಅರ್ಥ ಆಗೋದು ಅಂತಹ ಒಂದು ಸಿನಿಮಾ ಇದು. ಆದರೂ ನಾನು ಸ್ಟೋರಿಯನ್ನು ಹೇಳಿ ಇದರಲ್ಲಿ ಸ್ಪಾಯ್ಲರ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ಆದರೆ ನಮಗೆಲ್ಲ ಗೊತ್ತಿರೋಗೆ ಪ್ರಶಾಂತ್ ನೀಲ್ ಅವರ ಯಾವುದೇ ಸಿನಿಮಾಗೂ ಸ್ಟೋರಿ ಹೇಳೋದಕ್ಕಾಗೋದಿಲ್ಲ. ಇದು ಒಂದು ಸರ್ವೇ ಸಾಮಾನ್ಯವಾದಂಥ ಸಿನಿಮಾ ಅಲ್ಲ. ಮೇಲಾಗಿ ಪ್ರಶಾಂತ್ ನೀಲ್ ಅವರ ಸಿನಿಮಾನ ನಾವು ನೋಡೋದಕ್ಕೆ ಹೋಗೋದೇ ಮೇಕಿಂಗೋಸ್ಕರ. ನಾನು ಪೂರ್ತಿ ಸ್ಟೋರಿಯನ್ನು ಹೇಳಿದ್ರೂ ಕೂಡ, ಸ್ಟೋರಿಯನ್ನು ಕೇಳಿಬಿಟ್ಟು ಕೂಡ ಇಲ್ಲ ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳ್ತಾರೆ ಹೊರತು ಸ್ಟೋರಿ ಕೇಳ್ಕೊಂಡು ಸುಮ್ಮನಾಗೋದಲ್ಲ. ಯಾಕಂದರೆ ಇದರಲ್ಲಿ ಸ್ಟೋರಿಗಿಂತ ಸಿನಿಮಾ ಮೇಕಿಂಗ್ ಅನ್ನೋದು ಮುಖ್ಯ ಆಗುತ್ತೆ. ಹಾಗಾಗಿ ಸಿನಿಮಾ ಮೇಕಿಂಗ್ ಮಾತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ, ಸಲಾರ್ ಬರುತ್ತೆ ನೋಡಬೇಕು ಅಂತ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು 15ರಿಂದ 20 ನಿಮಿಷ ಬಹುಶಃ ಸಿನಿಮಾ ಕಮ್ಮಿ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಅಥವಾ ವೈಲೆನ್ಸ್ನ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿತ್ತೇನೋ. ಒಟ್ಟಲ್ಲಿ ಒಂದು ತುಂಬ ಕುತೂಹಲವಾದಂತಹ ಘಟ್ಟಕ್ಕೆ ಬಂದು ಸಿನಿಮಾ ನಿಂತಿದೆ. ಸೆಕೆಂಡ್ ಪಾರ್ಟ್ನಲ್ಲಿ ಏನಾಗುತ್ತೆ, ಇನ್ನೇನಾಗ್ಬೋದು ಅನ್ನುವಂತಹದ್ದನ್ನು
ಇನ್ನಷ್ಟೇ ಕಾದು ನೋಡಬೇಕು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವೀಕೆಂಡ್ಗೆ ಒಂದು ಅದ್ಭುತವಾದಂತಹ ಸಿನಿಮಾ ಸಲಾರ್, ಮಸ್ಟ್ ವಾಚ್ ಸಿನಿಮಾ. ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಆದರೆ ಸಾಧ್ಯವಾದಷ್ಟು ಕನ್ನಡ ಎಡಿಷನ್ ಸಿನಿಮಾನೇ ನೋಡಿ. ಇನ್ನು ಈ ಸಿನಿಮಾಗೆ ಚಿತ್ರೋದ್ಯಮದ ರೇಟಿಂಗ್ 8/10. ಥ್ಯಾಂಕ್ ಯು. ಇದೇ ರೀತಿಯ ಮತ್ತಷ್ಟು ಸಿನಿಮಾ ರಿವ್ಯೂಗಳಿಗೆ ಹಾಗೂ ಸಿನಿಮಾಗೆ ಸಂಬಂಧಪಟ್ಟಂತಹ ಹೊಸ ರೀತಿಯ ಸುದ್ದಿ ಮತ್ತು ನ್ಯೂಸು ಮತ್ತು ಅಪ್ಡೇಟ್ಗಳಿಗೆ ದಯವಿಟ್ಟು ನಮ್ಮ ಚಾನಲನ್ನು ಫಾಲೋ ಮಾಡ್ತಾನೇ ಇರಿ. ಈಗಲೇ ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಜೊತೆಗೆ ಈ ವಿಡಿಯೋನ ಕೂಡ ದಯವಿಟ್ಟು ಲೈಕ್ ಮಾಡಿ ಸರ್. ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಲೈಕ್ ಆಗಿಬಿಡುತ್ತೆ. ದಯವಿಟ್ಟು ಲೈಕ್ ಮಾಡಿ. ಮತ್ತು ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಅವರಿಗೆ ಕೂಡ ನಮ್ಮ ಚಿತ್ರೋದ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ. ಥ್ಯಾಂಕ್ ಯು. ಒಟ್ಟಾರೆ ಹೇಳಬೇಕಂದ್ರೆ ಪ್ರಶಾಂತ್ ನೀಲ್ ಅವರು ಹೊಸ ಒಂದು ಎಕ್ಸ್ಪರಿಮೆಂಟ್ನ ಮಾಡ್ತಾ ಇದ್ದಾರೆ. ಕನ್ನಡ ಬಿಟ್ಟು ತೆಲುಗಿಗೆ ಹೋಗಿ ಅಲ್ಲಿ ಕೂಡ ಕನ್ನಡಿಗರ ಒಂದು ಇರುವಿಕೆಯನ್ನು ಸಾಬೀತುಪಡಿಸ್ಕೊಂಡು ಎಲ್ಲ ಕಡೆ, ಜಗತ್ತಿನ ಎಲ್ಲ ಕಡೆ ಕನ್ನಡಿಗರ ಕೀರ್ತಿಯನ್ನು ಈ ಸಿನಿಮಾ ಮೂಲಕ ಹಬ್ಬಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ರಶಾಂತ್ ನೀಲ್ ಅವರ ಇಡೀ ತಂಡಕ್ಕೆ ನಮ್ಮದೊಂದು ಆಲ್ ದ ಬೆಸ್ಟ್.